ಎಲ್ಲರಿಗೂ ನಮಸ್ಕಾರ. ಇವತ್ತು ಬಾಂಗ್ಡಾ ಮೀನು ಕರಿಯನ್ನು ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಮೆಣಸಿನಕಾಯನ್ನು ಹುರ್ಕೊಳ್ತಾ ಇದ್ದೀನಿ ಚೆನ್ನಾಗಿ. ಇದು ಕಡ್ಡಿ ಮೆಣಸು ಆ್ಯಕ್ಚುಲಿ. ಇವಾಗ ನಾವು ಇದಕ್ಕೆ ಕಡ್ಡಿ ಮೆಣಸು ಹುರ್ಕೊಂಡಾಗಿದೆ. ಇವಾಗ ಇದಕ್ಕೆ ಕಾಯಿ ತುರಿ ಮತ್ತು ಸ್ವಲ್ಪನೇ ಧನಿಯಾ ಪುಡಿ ಮತ್ತು ಅರಿಶಿನ ಪುಡಿ ಮತ್ತು ಹುಣಸೆ ಹಣ್ಣು ಮತ್ತು ಒಂದು ನಾಟಿ ಟೊಮೆಟೊ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು 4 ಎಸಳು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಇಷ್ಟೇ ಇದಕ್ಕೆ ಬೇಕಾಗಿರೋದು. ಸೊ ಇದನ್ನು ನಾವು ರುಬ್ಕೊಳ್ಳೋಣ. ಇವಾಗ ರುಬ್ಕೊಂಡಾಗಿದೆ ನೋಡಿ. ಈ ಥರ ಸ್ವಲ್ಪ ತುಂಬ ನುಣ್ಣಗೆ ರುಬ್ಕೋಬಾರ್ದು, ಸ್ವಲ್ಪ ತರಿಯಾಗಿರಬೇಕು. ಇವಾಗ ನಾನು 3 ಮೀನು ತೊಗೊಂಡಿದ್ದೀನಿ. ಇದನ್ನು ಉಪ್ಪು ಹಾಕಿ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಇವಾಗ 3 ಮೀನಿದೆ. ಉಪ್ಪು ಹಾಕಿ ಚೆನ್ನಾಗಿ ತೊಳಿಬೇಕು. ಇದನ್ನು ಮಾತ್ರ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಇವಾಗ ಒಂದು ಬಾಣಲೆಗೆ ಮೊದಲಿಗೆ ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆನ ಹಾಕ್ತಾಯಿದ್ದೀನಿ ನಾನಿಲ್ಲಿ. ಇದಕ್ಕೆ ಕೊಬ್ಬರಿ ಎಣ್ಣೆ ಹಾಕಿದ್ರೆ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಇದಕ್ಕೆ ಕೊಬ್ಬರಿ ಎಣ್ಣೆನೇ ಹಾಕಬೇಕು, ಬೇರೆ ಎಣ್ಣೆ ಹಾಕಿದರೆ ಚೆನ್ನಾಗಿರಲ್ಲ ಇದು. ಸೊ ಇವಾಗ ಇದಕ್ಕೆ ಎಣ್ಣೆ ಕುದಿ ಬಂದಿದೆ ಅಲ್ವಾ. ಇವಾಗ ಈರುಳ್ಳಿಯನ್ನು ಹಾಕೋಣ. 1 ಈರುಳ್ಳಿ ತೊಗೊಂಡಿದ್ದೀನಿ ಚಿಕ್ಕದು. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ. ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಮೀನು ಸಾರನ್ನು ಯಾವತ್ತು ಮಡಿಕೆಯಲ್ಲಿ ಮಾಡಿದ್ರೇ ಚೆನ್ನಾಗಿರುತ್ತೆ. ಈ ಥರ ಗಡಿಗೆಯಲ್ಲಿ ಮಾಡಿದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಪಾತ್ರೆಗಳಲ್ಲಿ ಚೆನ್ನಾಗಿರಲ್ಲ ಆ್ಯಕ್ಚುಲಿ. ಸ್ಟೀಲ್ ಪಾತ್ರೆ ಆದರೂ ಸರಿ ಚೆನ್ನಾಗಿರಲ್ಲ ಅಷ್ಟೊಂದು. ಮಡಿಕೆಯಲ್ಲೇ ತುಂಬ ಟೇಸ್ಟಿಯಾಗಿ ಬರುತ್ತೆ ಮೀನು ಸಾರು. ಇದು ನೋಡಿ ಫ್ರೈ ಆಗಿದೆ. ಇವಾಗ ಇಷ್ಟು ಫ್ರೈ ಆದರೆ ಸಾಕು. ಇವಾಗ ನಾವೇನು ರುಬ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಇದು ಅಷ್ಟೇ ಚೆನ್ನಾಗಿ ಕುದಿಬೇಕು. ಈಗ ಈ ಹಂತದಲ್ಲಿ ನಾವು ಬೇಕಾದರೆ ಇದಕ್ಕೆ ನೀರನ್ನು ಸೇರಿಸ್ಕೋಬೇಕಾಗತ್ತೆ. ತುಂಬ ತೆಳ್ಳಗೆ ಮಾಡಬಾರ್ದು ಇದನ್ನು, ಚೆನ್ನಾಗಿರಲ್ಲ ಮೀನು ಸಾರು. ನೋಡಿ ಹಾಕ್ಕೋಬೇಕು ನೀರನ್ನು. ಇದು ಕುಯ್ತಾ ಇದೆ. ಈಗ ನಾನು ಆ ಮಿಕ್ಸಿಯಲ್ಲಿರೋದನ್ನು ಎಲ್ಲನೂ ಅದಕ್ಕೆ ನೀರು ಹಾಕಿ ತೊಳೆದು ಹಾಕ್ತಾಯಿದ್ದೀನಿ. ಇದು ಕೂಡ ತುಂಬ ಗಟ್ಟಿಯಾಗಿದೆ. ಇವಾಗ ಇಷ್ಟು ಗಟ್ಟಿನೂ ಬೇಕಾಗಿರಲ್ಲ ನಮಗೆ. ಇನ್ನೊಂದು ಸ್ವಲ್ಪ ನೀರು ಹಾಕೋಣ ಇದಕ್ಕೆ ನಾವು. ಇದು ತುಂಬ ಗಟ್ಟಿನೂ ಇರಬಾರ್ದು, ತುಂಬ ತೆಳ್ಳಗೂ ಇರಬಾರ್ದು, ಒಂದು ಹದದಲ್ಲಿ ಇರಬೇಕು. ಸೊ ತುಂಬ ಗಟ್ಟಿ ಅನ್ನಿಸ್ತಾ ಇದೆ ಇದು. ಸೊ ಒಂದು ಸ್ವಲ್ಪ ನೀರನ್ನು ಹಾಕ್ತೀನಿ ನಾನು ಇದಕ್ಕೆ. ನೀರನ್ನು ಹಾಕಿದ್ದೀನಿ ನೋಡಿ, ಆ್ಯಡ್ ಮಾಡಿದ್ದೀನಿ. ಈ ಹದದಲ್ಲಿ ಇದ್ದರೆ ಸಾಕಾಗುತ್ತೆ. ಇದು ಇಷ್ಟಿದ್ರೆ ಸಾಕಾಗುತ್ತೆ. ಯಾಕಂದರೆ ಅದು ಇನ್ನೂ ಚೆನ್ನಾಗಿ ಕುದಿಬೇಕಲ್ವಾ. ಕುದಿಯುವಾಗ ಅದು ಸ್ವಲ್ಪ ಗಟ್ಟಿ ಆಗುತ್ತೆ. ನೋಡೋಕ್ಕೆ ತೆಳ್ಳಗೆ ಕಾಣಿಸ್ತಾ ಇದೆ, ಬಟ್ ಚೆನ್ನಾಗಿ ಆಗುತ್ತೆ. ಅದು ಸರಿ ಹದದಲ್ಲಿ ಬರುತ್ತೆ. ಇವಾಗ ಉಪ್ಪನ್ನು ಸೇರಿಸೋಣ ಇದಕ್ಕೆ. ಚೆನ್ನಾಗಿ ಕುದ್ದ ಮೇಲೆ ಗಟ್ಟಿಯಾಗಿಯೇ ಬರುತ್ತೆ ಅದು. ಉಪ್ಪನ್ನು ಕೂಡ ಸೇರಿಸಿ ಆಗಿದೆ. ಇವಾಗ ಪ್ಲೇಟ್ ಮುಚ್ಚಿ ಕುದಿಯೋಕ್ಕೆ ಬಿಡೋಣ ಅದನ್ನು. ನೋಡಿ ಚೆನ್ನಾಗಿ ಕುದೀತಾ ಇದೆ ಇವಾಗ. ನೋಡಿ ಈ ಹದದಲ್ಲಿದ್ದರೆ ಸಾಕಾಗುತ್ತೆ ಸಾಂಬಾರು. ಚೆನ್ನಾಗಿ ಕುದೀತಾ ಇದೆ. ಇವಾಗ ಬೇಕಾದ್ರೆ ನೀವು ಟೇಸ್ಟ್ ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೋಬೋದು. ಈಗ ನೋಡಿ ನಾನು ತೊಳೆದಿಟ್ಕೊಂಡಿರೋ ಫಿಶನ್ನು ಹಾಕ್ತಾಯಿದ್ದೀನಿ. ಇದನ್ನು ಬಾಂಗ್ಡ ನಾವು ಇಡೀ ಹಾಕೋದಿದ್ರೆ, ಹೋಲ್ ಬಾಂಗ್ಡ ಹಾಕೋದಿದ್ರೆ ಮಧ್ಯದಲ್ಲಿ ಮಾರ್ಕ್ ಮಾಡ್ಕೊಬರಬೇಕು. ಆವಾಗ ಅದಕ್ಕೆ ಉಪ್ಪು, ಖಾರ, ಹುಳಿ ಎಲ್ಲ ತುಂಬ ಚೆನ್ನಾಗಿ ಹಿಡಿಯುತ್ತೆ. ಪೀಸ್ ಮಾಡೋದಾದರೆ ಏನು ಅವಶ್ಯಕತೆ ಇಲ್ಲ. ಬಟ್ ಈ ಥರ ಇಡೀ ಮೀನು ಹಾಕೋದಿದ್ರೆ ಮಧ್ಯದಲ್ಲಿ ಮಾರ್ಕ್ ಮಾಡಿದ್ರೇ ಅದು ತುಂಬಾ ಚೆನ್ನಾಗಿರುತ್ತೆ. ಸಾರು ಕೂಡ ತುಂಬ ಟೇಸ್ಟಿಯಾಗಿ ಬರುತ್ತೆ ಈ ಥರ ಮಾರ್ಕ್ ಮಾಡೋದ್ರಿಂದ. ನೋಡಿ ಚೆನ್ನಾಗಿ ಕುದೀತಾ ಇದೆ. ನನಗಿಲ್ಲಿ ಒಳ್ಳೆ ಘಮ ಬರ್ತಾಯಿದೆ. ಮೀನು ಸಾರು ತುಂಬಾ ಚೆನ್ನಾಗಿ ಬಂದಿದೆ. ಆಲ್ರೆಡಿ ಇದು ಬೆಂದಿದೆ. ಇವಾಗ ನೀವು ನಿಮ್ಮ ಮನೆಗಳಲ್ಲಿ ಮಾಡಿ ಟ್ರೈ ಮಾಡಿ ಒಮ್ಮೆ, ತುಂಬ ಚೆನ್ನಾಗಿ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಧನ್ಯವಾದಗಳು.